ಹಿಂದೂ ಸಮಾವೇಶ ಹತ್ತಿಕ್ಕಲು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಪ್ರಯತ್ನ ಮಾಡುತ್ತಿವೆ. ಕನ್ಹೇರಿ ಶ್ರೀಗಳು ರೈತಾಪಿ ವರ್ಗದವರಿಗೆ ವಿಶೇಷ ಸಲಹೆ ಸೂಚನೆ ನೀಡುತ್ತಿದ್ದಾರೆ. ಅಲ್ಲದೆ ಸನಾತನ ಧರ್ಮ ಉಳಿವಿಗಾಗಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ಕೆಲವರು ಶ್ರೀಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಅಪಪ್ರಚಾರ ಮಾಡುವುದನ್ನ ಬಿಟ್ಟು ಮೇ 31ರಂದು ನಡೆಯುವ ಹಿಂದೂ ಸಮಾವೇಶಕ್ಕೆ ಕೈ ಜೋಡಿಸಿ ಅಂತ ದಲಿತ ಮುಖಂಡ ಉಡುಚಪ್ಪ ಹಳ್ಳಿಕೇರಿ ಕರೆ ನೀಡಿದ್ರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದ್ರು. ಒಂದು ಬೃಹತ್ ಹಿಂದೂ ಸಮಾವೇಶವನ್ನು ಹಮ್ಮಿಕೊಂಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿರುವ ವಿಷಯಗಳು ತಮ್ಗೆ ಗೊತ್ತಿರಬಹುದು. ಈಗಾಗಲೇ ಈ ಸರ್ವ ಸಮಾಜದ ಸುಮಾರು ಈ ಗದಗ ಜಿಲ್ಲೆ ಇರ್ತಕ್ಕಂಥ ಸುಮಾರು 68ರಿಂದ 70 ಸರ್ವ ಸಮಾಜಗಳು ಸೇರಿಕೊಂಡು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರು ಮತ್ತು ವಿವಿಧ ಇರ್ತಕ್ಕಂಥ ಸುಮಾರು 300ಕ್ಕೂ ಹೆಚ್ಚು ಮಠಾಧೀಶರು ಒಳಗೊಂಡಿರ್ತಕ್ಕಂಥ ಒಂದು ಸಂಘಟನೆಯ ಮುಖಾಂತರ ಈ ಗದಗ ಜಿಲ್ಲೆಯಲ್ಲಿ ಶಿವಶರಣ ಬಸವಾದಿ ಶರಣರಾಗಿರ್ತಕ್ಕಂಥ ಪರಮ ಪೂಜ್ಯರ ಒಂದು ಕನ್ಹೇರಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಒಂದು ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದಂಥ ವಿಷಯ ತಮಗೆಲ್ಲ ಗೊತ್ತಿರಲಿದೆ. ಈ ಒಂದು ಸಮಾವೇಶವನ್ನ ಹತ್ತಿಕ್ಕಬೇಕಂತೇಳಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದು ಇರ್ತಕ್ಕಂಥ ದೇಶ ಇದನ್ನ ಮಾಡಿಕೊಂಡು ಈ ಸಂಘಟನೆ ಏನಾರು ಮಾಡಿ ಉನ್ನಾರ ಮಾಡಿ ಇದನ್ನ ಏನಾದ್ರು ಕೂಡ ನಿಲ್ಲಿಸ್ಬೇಕು ಅಂತ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಕೂಡ ತಮಗೆಲ್ಲ ಗೊತ್ತಿರಲಾಗಿದೆ. ಈಗಾಗಲೇ ಪತ್ರಿಕೆ ಮಾಧ್ಯಮ ತಮಗೆಲ್ಲ ಗೊತ್ತಿರೋಂಥ ಸಂದರ್ಭ. ಶಿವಶರಣ ಶ್ರೀ ಕನ್ಹೇರಿ ಪೂಜ್ಯವರು ತಮಗೆಲ್ಲ ಗೊತ್ತಿರಬಹುದು. ಇವತ್ತು ಕೇವಲ ಅವರು ಧಾರ್ಮಿಕ, ಶೈಕ್ಷಣಿಕ ಮತ್ತು ರೈತಾಪಿ ವರ್ಗದವರಿಗೆ, ವಿಶೇಷವಾಗಿ ಇರ್ತಕ್ಕಂಥ ರೈತಾಪಿ ವರ್ಗದವರಿಗೆ ಇವತ್ತು ವಿದೇಶಿ ಇರ್ತಕ್ಕಂಥ ರಾಸಾಯನಿಕ ಕೆಲವೊಂದು ರಸಗೊಬ್ಬರಗಳನ್ನು ನಾವು ತಮ್ಮಂದು ಇಲ್ಲೆಲ್ಲ ಬಿತ್ತರಿಸಿ ಕೆಲವೊಂದು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಸನ್ನಿವೇಶಗಳು ತಮಗೆಲ್ಲ ಗೊತ್ತಿರಾಗಿದೆ. ಆದಾಗ್ಯೂ ಕೂಡ ಅವರು ಒಂದು ಕಡೆಗೆ ಕೃಷಿಕರು, ರೈತರ ಉಪದೇಶಗಳು ಕೆಲವೊಂದು ಮತ್ತಿರ್ತಕ್ಕಂಥ ತಮಗೆಲ್ಲ ಗೊತ್ತಿರಾಗೆ ಏನು ನಾಗಾಲ್ಯಾಂಡಿನಲ್ಲಿ ಸುಮಾರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳು ಇರ್ತಕ್ಕಂಥ 200 ಜನಗಳನ್ನು ಮನೆಗಳಿಗೆ ಕಳ್ಕೊಂಡಿರ್ತಕ್ಕಂಥ ಆ ಒಂದು ವೃದ್ಧರನ್ನು, ಆ ಒಂದು ಯುವತಿಯರನ್ನು ತಮ್ಮೊಂದು ಶ್ರೀಮಠದಲ್ಲಿ ಅವ್ರನ್ನೆಲ್ಲ ಒಂದು ಉದ್ಯೋಗ ತರಬೇತಿಯಾಗಿ ಕೃಷಿಕರ ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ಮಾದರಿ ಇರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದಾಗಿದೆ. ಈಗ ವಿನಾಕಾರಣ ನಾವು ಕೆಲವೊಂದು ಅಂತಿರ್ತೀವಿ, ಒಬ್ಬರು ಯಾರೋ ಕೂಡ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ ಶ್ರೀಗಳ ಬಗ್ಗೆ. ನಿಜಕ್ಕೂ ಅದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೇವೆ. ನಿಮ್ಮ ನಾಲಿಗೆಯನ್ನು ಹರಿತವಾದಂತ ನಾಲಿಗೆಯನ್ನು ಬಂದ್ ಮಾಡಿ ನಿಮ್ಮ ಈ ಕಾರ್ಯಕ್ರಮ ಜೊತೆಗೆ ನೀವೆಲ್ಲ ಕೈ ಜೋಡಿಸ್ರಿ ಅಂತೇಳಿ ನಾನು ಮನವಿ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಗದಗ ಜಿಲ್ಲೆ ಇರ್ತಕ್ಕಂಥ ತಂದಾದಂತ ಒಂದು ವ್ಯಕ್ತಿತ್ವ ವಿಕಸನ ಹೊಂದಿರತಕ್ಕಂಥ ಈ ಜಿಲ್ಲೆಗಳು ಆಗಿದೆ. ಸರ್ವ ಸಮಾಜದ ಮತ್ತು ಧಾರ್ಮಿಕ ಮತ್ತು ಇನ್ನಿರ್ತಕ್ಕಂಥ ಗದಗ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಕೇವಲ 300 ಸ್ವಾಮೀಜಿಗಳ ಜೊತೆಗೆ ಒಂದು ಸಮಾವೇಶ ಜೊತೆಗೆ ಇಲ್ಲಿ ಇರತಕ್ಕಂಥ ಗದಗದಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಸಿರಟ್ಟಿಯ ಭಾವೈಕ್ಯತ ನಾಡಿಯಾಗಿರ್ತಕ್ಕಂಥ ಸಿರಟ್ಟಿಯ ಪಟ್ಟೀರೇಶ್ವರ ಮಹಾಸ್ವಾಮಿಗಳನ್ನು ಕೂಡ ಅವ್ರನ್ನೆಲ್ಲ ನಾವು ಆಹ್ವಾನ ಮಾಡಿದ್ವಿ. ನಮ್ಮ ಕೋಪ ಸೌಹಾರ್ದ ಮಠಗಳಂತಾಗಿರ್ತಕ್ಕಂಥ ಏನು ಜಗದ್ಗುರು ತೋಟದ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಅವ್ರನ್ನೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೇವೆ. ಇಲ್ಲಿ ಕೂಡ ಕೆಲವೊಬ್ಬರು ಪಟ್ಟಭದ್ರ ಹಿತಾಸಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಕಡೆಗೆ ನಾನು ಹೇಳ್ಬಾರ್ದು, ಅವ್ರು ನಾಲಿಗೆ ಯಾರು ಬಿಟ್ಟಿದ್ದು ನೋಡಿದ್ರೆ ಅಂದ್ರೆ ನಿಜಕ್ಕೂ ಬಹಳ ಅವ್ರು ಯಾವ್ದಾದ್ರು ಕೂಡ ನಿಮ್ಗೆ ಹೇಳ್ತೀನಲ್ಲ, ಬರೇ ಬಂಡಗಾರರು ಏನೋ 4-5 ಜನರನ್ನ ಕಟ್ಟಿಕೊಂಡು ಅವ್ರು ಒಂದಲ್ಲ ಎರಡಲ್ಲ ಅನೇಕ ಸ್ವಾಮೀಜಿಗಳ ಬಗ್ಗೆ ನಾವೆಲ್ಲ ಟೀಕೆ ಟಿಪ್ಪಣಿ ಮಾಡಿದ್ದು ಕೂಡ ಉದಾಹರಣೆಗಳು. ಇವತ್ತು ಶಿವಶರಣ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಕಳೆದ ಬಾರಿ ಒಂದು ಸಮಾವೇಶದ ನಮ್ಮದೇ ಆದಂತ ಒಂದು ಮಾದಿಗ ಮುನ್ನಡೆದ ಸಮಾಜದ ಕಾರ್ಯಕ್ರಮ ಬಂದಾಗ ಅವ್ರು ಹೇಳ್ತಾರೆ ನೇರವಾಗಿ, ಇವನು RSS ಸ್ವಾಮೀಜಿ ಅಂತ ಹೇಳಿ. ಒಂದ್ ಕಡೆ ಸಮಾಜ ಕಾರ್ಯಕ್ರಮಕ್ಕೆ ಬಂದಾಗ ಕೂಡ ಇವರು RSS ಸ್ವಾಮೀಜಿ ಅಂತ ಟೀಕೆ ಟಿಪ್ಪಣಿ ಮಾಡೋದು. ಮತ್ತು ನೀವ್ಯಾವ ಸ್ವಾಮೀಜಿ ಬಗ್ಗೆ ನೀವು ಬಿಡ್ತಾ ಇದ್ರಿ? ಈಗ ರೈಸ್ ಆಫ್ ನ್ಯೂಸ್ ಗದಗ್.